ಏನಿ ಹುಡುಗಿನ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಇರು, ಇವಾಗ ಸರಿ ಮಾಡ್ತೀನಿ. ಏ ಹುಡ್ಗ, ಆ ಪರ್ಸ್ ವಾಪಸ್ ಕೊಡು. ಹುಡುಗ ಅನ್ಬೇಡ ನನ್ನ. ಹುಡುಗನ್ನ ಹುಡ್ಗ ಅಂದ್ರೆ ಇನ್ನೇನು ಹೇಳಿ? ಪರ್ಸ್ ವಾಪಸ್ ಕೊಟ್ಬಿಡು, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀಯಾ. ಹಾ ಶಿವ, ಶಿವ ಅಂತ ನನ್ನ ಹೆಸರು, ಗೊತ್ತಾಯ್ತಾ? ಆಂಟಿ, ನಿಮ್ ಬ್ಯಾಗ್. ಥ್ಯಾಂಕ್ಸ್ ಶಿವ, ನೀನಂತೂ ಚಮತ್ಕಾರ ಮಾಡ್ಬಿಟ್ಟೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಕಳ್ಳ ಹಿಡ್ಕೊಳ್ಳಿ, ಯಾರಾದ್ರೂ ಓಡ್ತಾ ಇದ್ದಾನೆ, ಹಿಡ್ಕೊಳ್ಳಿ, ನನ್ನ ಏರಿಯಾದಲ್ಲಿ ಕಳ್ತನನ, ಅದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನನ. ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗೋಗಿದೆ. ಇಲ್ಲಿ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಆದ್ರೂ ಅಲ್ಲಿ ಜನ ಹೇಳ್ತಾರೆ ಕಳ್ಳನಿಗೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಆಗ ಕಳ್ಳ ಕಳ್ತನ ಬಿಟ್ಟು ಒಳ್ಳೆಯವನಾಗ್ತಾನೆ. ಅಯ್ಯೋ, ಇದೇನಿದು ಸರ್? ನೀವು ಕಾಲಿಟ್ಟಿದ ತಕ್ಷಣ ಭೂಕಂಪನೆ ಶುರು ಆಗೋಯ್ತು. ಸರ್, ಅಲ್ಲಿ ನೋಡಿ, ಜ್ವಾಲಾಮುಖಿಯಿಂದ ಹೊಗೆ ಬರ್ತಾ ಇದೆ. ಅದರಿಂದಾನೇ ಇಲ್ಲಿ ಹೀಗಾಗಿರೋದು. ಏನು? ಜ್ವಾಲಾಮುಖಿಯಿಂದ ಹೊಗೆನಾ? ಒಂದು ಪ್ಯಾನ್ ಮೇಲೆ ಕಿತ್ಕೊಳ್ಳಿ, ಮಕ್ಕಳೆಲ್ಲ ನಿಮ್ಮನ್ನ ನೋಡಿ ನಗ್ತಿದ್ದಾರೆ. ಬೇಗ ಸರ್. ನಡೀರಿ, ಎಲ್ರು ನಡೀರಿ. ಇಲ್ಲೇನ್ ತಮಾಷೆ ನೋಡ್ತಾ ಇದ್ದೀರಾ ನೀವು? ನನ್ಗೆ ಗೊತ್ತಿತ್ತು, ಅದಕ್ಕೆ ನೀರಿನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಯಾಕೆ ನಗ್ತಿದ್ಯಾ ನೀನು? ನೀವ್ ನಗ್ತಾ ಇದ್ದೀರಾ ಅದಕ್ಕೆ, ಹಾಗೆ ನೀವ್ಯಾಕೆ ನಗ್ತಾ ಇದ್ದೀರಾ? ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ನನ್ನ ಕನಸಿನ ಫ್ಯಾಕ್ಟರಿಯನ್ನ ಎಲ್ಲಿ ಮಾಡ್ಬೇಕು ಅಂತ. ಈಗ ಈ ಜ್ವಾಲಾಮುಖಿ ಉಕ್ಕಿದೆ, ಈ ಜ್ವಾಲೆಯಿಂದ ಇಡೀ ಊರನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಅಲ್ಲಿ ನಾನು ಸ್ವಂತ ಗನ್ ಫ್ಯಾಕ್ಟರಿಯನ್ನ ಶುರು ಮಾಡ್ತೀನಿ. ಈ ನಗರವನ್ನ ಸುಟ್ಟಿದ್ದು ನಾನೇ ಅಂತ ಇಲ್ಲಿ ಯಾರಿಗೂ ಅನುಮಾನ ಬರೋದಿಲ್ಲ. ಮತ್ತೆ ಅಲ್ಲಿ ನನ್ನ ಸಾಮ್ರಾಜ್ಯ ಶುರುವಾಗುತ್ತೆ. ಆದ್ರೆ ಬಾಸ್, ಈ ಜ್ವಾಲಾಮುಖಿಯಿಂದ ಲಾವಾ ಬರೋದಿಲ್ಲ, ಬರೀ ಹೊಗೆ ಬರುತ್ತೆ ಅಷ್ಟೇ.
ನಾನೀ ಜ್ವಾಲಾಮುಖಿ ಒಳಗೆ ಎಷ್ಟು ದೊಡ್ಡ ಬಾಂಬ್ ಹಾಕ್ತೀನಿ ಅಂದ್ರೆ ಆ ಬ್ಲಾಸ್ಟ್ಗೆ ಎಲ್ಲ ಲಾವಾ ಹೊರಗಡೆ ಬಂದು ಇಡೀ ಊರೇ ಭಸ್ಮವಾಗುತ್ತೆ. ಚಂದ ಸೂರ್ಯನು ಬಂದ ಈ ಮನೇಲಿ ಈ ತಾತನ್ ಕಾಡ್ತಿದ್ದ ಅಡಿಕೆ ಉಪ್ಪು ಹಾಕ್ಲಿಕ್ಕೂ ಆಗ್ತಾ ಇಲ್ಲ. ಓ ತಾತ, ಹಾಡೋದ್ ನಿಲ್ಸು. ನಿನ್ ಹೆಸರು ಭೀಮ್ಸೇನ್ ಅಂತ. ಹಾಡಿನಿಂದ ಇಷ್ಟೊಂದ್ ಹೆದರ್ತೀಯ? ಹೋಗು, ಬೇರೆ ಏನಾದ್ರೂ ಅಡ್ಗೆ ಮಾಡು, ಹೋಗು. ಸೂರ್ಯನು ಬಂದ. ಯಾರದು ಒಳಗಡೆ ಬಂದಿದ್ದು? ಶಿವ, ಎಲ್ಲಿದ್ಯಾ? ಮಾರ್ಷಲ್ ಆರ್ಟ್ ಎಲ್ಲ ಅಭ್ಯಾಸ ಮಾಡ್ತಿದ್ಯಾ? ಹೇ, ಹುಷಾರು, ಕೆಳಗಡೆನಾದ್ರೂ ವಸ್ತು ಬಿದ್ದಿರುತ್ತೆ, ನೋಡ್ಕೊಂಡ್ ಬಾ. ಅರೆ, ಅಲ್ಲಿ ಮಾರ್ಷಲ್ ಆರ್ಟ್ಸ್ ಹೇಗ್ ಅಭ್ಯಾಸ ಮಾಡ್ತಿದ್ಯಾ? ನಾನೊಂದು ಹೊಸ ಶೂ ರೆಡಿ ಮಾಡಿದೀನಿ. ಇದರಿಂದ ನನ್ ಗೋಡೆ ಮೇಲೆಲ್ಲ ಓಡಾಡ್ಬೋದು. ಸಖತ್ತಾಗಿದೆ. ನಡಿ, ಬೇಗ ಹೋಮ್ ವರ್ಕ್ ಮಾಡೋಣ. ಇಲ್ಲ ಅಂದ್ರೆ ತಾತ ಇಲ್ಲಿಗ್ ಬಂದು ಹಾಡೋಕ್ ಶುರು ಮಾಡಿದ್ರೆ ಅಷ್ಟೇ ಕತ್ತೆ. ಆಮೇಲೆ ಗೊತ್ತಲ್ಲ. ಈ ಜಾಗ ನನಗೆ ತುಂಬಾ ಇಷ್ಟ ಆಗತ್ತೆ. ನಂಗಂತೂ ಭಯ ಆಗುತ್ತೆ, ಕೆಳಗ್ ಬಿದ್ದೋಗ್ತೀನಿ ಅಂತ. ಏ, ಭಯ ಪಡೋ ಅಗತ್ಯ ಇಲ್ಲ. ನಾನು ದಿಲ್ಲಿಯಲ್ಲಿದ್ದಾಗ ಐಫೆಲ್ ಟವರ್ಗಿಂತ ಮೇಲ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ, ಗೊತ್ತಾ? ಐಫೆಲ್ ಟವರ್ ದಿಲ್ಲಿಲಿಲ್ಲ ಕಣೋ ಕೋತಿ, ಪ್ಯಾರಿಸ್ ಅಲ್ಲಿರೋದು. ಏನದು ಕೆಳಗ್ ಬಿದ್ದಿದ್ದು? ಅದು ಬಾಂಬ್ ಇದ್ದಾಗಿದೆ. ಬಾಂಬ್ ಇಟ್ಕೊಂಡು ವಾಲ್ಕೆನೋ ಹತ್ರ ಯಾಕೆ ಹೋಗ್ತಾ ಇದ್ದಾರೆ? ಈಗ್ಲೇ ಕಂಡಿಡಿಬೇಕು. ಏನ್ ಮಾಡ್ತಾ ಇದ್ಯಾ? ಬಾಂಬ್ ಒಳಗಿಟ್ಕೋ, ಯಾರಾದ್ರೂ ನೋಡ್ಬಿಟ್ರೆ. ಬ್ಯಾಗ್ ಸರಿಯಾಗಿ ಲಾಕ್ ಮಾಡು. ಎಲ್ಲಾ ಬಾಂಬ್ನು ವಾಲ್ಕೆನ ಒಳಗೆ ಹಾಕ್ಬೇಕು. ಅದಿರ್ಲಿ, ಬಾಂಬ್ನ ವಾಲ್ಕೆನ ಒಳಗೆ ಯಾಕೆ ಹಾಕ್ಬೇಕು? ಓ ನೋ, ಇವರು ಬಾಂಬ್ನ ವಾಲ್ಕೆನ ಒಳಗಡೆ ಹಾಕಿ ಇಡೀ ಊರ್ನೇ ನಾಶ ಮಾಡ್ಬೇಕಂತ ಇದ್ದಾರೆ. ನಡೀರಿ ಬೇಗ, ನಾವ್ ಇವ್ರನ್ನ ತಡಿಬೇಕು. ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್, ತುಂಬಾ ಮುಖ್ಯವಾದ ವಿಷಯ. ವಾಲ್ಕೆನೋದಲ್ಲಿ ಬಾಂಬ್ ಇಡ್ತಾ ಇದ್ದಾರೆ. ವಾಲ್ಕೆನೋದಲ್ಲಿ ಬಾಂಬ? ಹೌದು ಸರ್, ಪ್ಲೀಸ್ ನನ್ ಮಾತ್ ನಂಬಿ ಬೇಗ ಬನ್ನಿ, ಇಡೀ ಊರ್ಗೆ ಅಪಾಯ ಇದೆ. ಜಯರಾಮ, ಗಾಡಿ ತೆಗಿಯೋ. ಸರ್, ಅದೇನು ಅಂದ್ರೆ ದೊಡ್ಡವ್ರು ಹೇಳೋ ಹಾಗೆ ಪ್ಯಾನ್ ನ ಮೇಲೆ ಕೆತ್ಕೊಂಡು ನಡೆಯೋದೇ ಒಳ್ಳೇದು ಅಂತ. ನಿದ್ದೆ ಮಾಡಿದೀಗ ಮುಗೀತು. ಈಗ ಇಡೀ ಊರನ್ನ ಕಾಪಾಡೋ ನಮ್ ಕೆಲ್ಸ ಆಗಿದೆ. ನಮ್ಮ ಚಾನೆಲ್ ಅಲ್ಲಿ ಈಗ ನಿಮ್ಗೆ ಇದನ್ನೇ ತೋರಿಸ್ತೀವಿ, ನೋಡ್ತಾ ಇರಿ ವೀಕ್ಷಕರೇ. ರೇವಾ,
ನನಗನ್ಸತ್ತೆ ಇಡೀ ಊರ್ನ ಸುಟ್ಟಾಕೋದು ಇವ್ರ ಪ್ಲಾನ್ ಅಂತ. ಶಿವ, ಅವರೆಲ್ಲ ತುಂಬಾ ಕೆಟ್ಟ ಜನ, ಸ್ವಲ್ಪ ಹುಷಾರಾಗಿರು. ಶಿವ ಎಲ್ಲಿದ್ದಾನೆ? ಅವನು ಅಲ್ಲಿಗೆ ಹೋಗಿದ್ದಾನೆ. ಅವನ ಬೇಗ ಕಾಪಾಡಿ, ಅವನು ಒಬ್ಬನೇ ಇದ್ದಾನೆ. ವೀಕ್ಷಕರೇ, ನಮ್ಗಿದೀಗ ಬಂದ ಹೊಸ ಸುದ್ದಿ. ಗೂಂಡಾಗಳು ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಹುಡುಗ ನೋಡಿ, ಅದನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಿದ್ದಾನೆ. ಹೆಸರೇನಂದ್ರೆ ಶಿವ. ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೊಬ್ಬ ಹುಡುಗ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನ್ ಬರೋದನ್ನ ಟಿವಿ ಚಾನಲ್ ನವರು ಕವರ್ ಮಾಡ್ತಾ ಇದ್ದಾರೆ. ಹೌದು ಬಾಸ್, ರಿಪೋರ್ಟರ್ ಶೂಟ್ ಮಾಡ್ತಾ ಇದ್ದಾನೆ. ಮಿಷನ್ ಕ್ಯಾನ್ಸಲ್ ಮಾಡ್ಬೇಕು ಅನ್ಸುತ್ತೆ. ಮಿಷನ್ ಕ್ಯಾನ್ಸಲ್ ಆಗೋದಿಲ್ಲ. ನಾನು ಒಂದ್ಸಾರಿ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಹುಡುಗನ್ನ ಮುಗಿಸ್ಬಿಡಿ. ಓಕೆ ಬಾಸ್. ನೋಡಲ್ಲಿ. ಇವನು ನಮ್ ಶಿವ ಅಲ್ವಾ? ಈ ಹುಡುಗನ್ ಧೈರ್ಯನ ಮೆಚ್ಚಬೇಕು. ಹೇಗಾದ್ರೂ ಮಾಡಿ ಈ ಸಿಟಿನ ಕಾಪಾಡ್ಬೇಕು ಅನ್ನೋದೇ ಇವನ್ ಗುರಿ. ಕಾಪಾಡ್ತಾನೆ ಅಲ್ವಾ ನೋಡೋಣ. ಶಿವ ಈಗೇನ್ ಮಾಡ್ತಾನೆ? ಮುಂದೆ ದಾರಿ ಇಲ್ಲ, ಹಾಗಾಗಿ ವಾಪಸ್ ಹೋಗ್ತಾ ಇದ್ದಾನೆ. ಈಗೆಲ್ಲ ಹೋಗ್ತೀಯ ಮಗು? ಇಲ್ಲಿ ಬಂದ್ಬಿಡು, ಸುಮ್ಮನೆ ನನ್ನಿಂದ ಬಂದ್ಬಿಡು. ಇದೇನಿದು ಆಶ್ಚರ್ಯ? ಈ ಹುಡುಗ ಮಧ್ಯ ಕಠಿಣವಾದ ರಸ್ತೆಯಲ್ಲೇ ಹೋಗ್ತಿದ್ದಾನೆ. ಇವನ್ ಕೈಲಿ ಆಗುತ್ತಾ ಇಲ್ವಾ ನೋಡ್ಬೇಕು ವೀಕ್ಷಕರ. ನಿಲ್ಸು. ಇಲ್ಲ, ಇದು ತುಂಬಾ ಕಷ್ಟ ಇದೆ. ಏ ಹುಚ್ಚು ಹುಡುಗ, ಜೋಶಲ್ ಹೋಗಿ ಜೀವ ಕಳ್ಕೋಬೇಡ. ಆ ಗೋಡೆ ಮೇಲೆ ಯಾರು ಹೋಗಕ್ ಸಾಧ್ಯ ಇಲ್ಲ. ಅಯ್ಯೋ ಶಿವ ಬೇಡ. ಅಯ್ಯೋ 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 ಬ್ಯಾಂಟು. ಇದು ನಿಜವಾಗ್ಲೂ ಅದ್ಭುತ. ಈ ರಸ್ತೆಯಲ್ಲಿ ಯಾರು ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ನೀವೆಲ್ಲ ಬಾಂಬನ್ನ ಆಮೇಲೆ ರೆಡಿ ಮಾಡಿ, ಮೊದಲು ಆ ಹುಡುಗನ್ನ ಸಾಯಿಸಿ. ಶಿವ! ವಾಹ್, ಇವನು ಚಮತ್ಕಾರ ಮಾಡ್ಬಿಟ್ಟ. ನಡಿಯ.
ಬಾಂಬನ್ನ ಒಳಗೆಸಿರಿ. ಇಲ್ಲಿವರೆಗೂ ಬಂದಿದ್ಯಾ ಮಗು ನೀನು, ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೇಗ್ ಹೋಗ್ತೀಯಾ? ಮಗು ಅಂತ ಕರಿಬೇಡಿ ಅಂಕಲ್. ಮಗುನ ಮಗು ಅಂತ ಕರೀದೆ, ಇನ್ನೇನಂತ ಕರೀಲಿ ಮಗು? ಶಿವ, ಶಿವ ನನ್ನ ಹೆಸರು, ಅರ್ಥ ಆಯ್ತಾ? ನಾನ್ ಏನ್ ಅಂದ್ಕೋತೀನೋ ಅದನ್ನ ಮಾಡೇ ಮಾಡ್ತೀನಿ. ನೀನೊಬ್ಬ ಚಿಕ್ಕ ಹುಡುಗ. ಜ್ವಾಲಾ ಸಾಬ್, ಅವನ್ನ ಮಗು ಅನ್ಬೇಡಿ, ಅವ್ನು ತುಂಬಾ ಹೊಡಿತಾನೆ. ಮಗುನ ಮಗು ಅಂತಲೇ ಕರಿತೀನಿ. ಮಗು 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 ಅನ್ಬೇಡಿ ಅಂಕಲ್. ತಪ್ಪು ಮಾಡಿದ್ರಿ ಅಲ್ವಾ ಅಂಕಲ್? ಮತ್ತೆ ಏನಂತ ಕರಿಬೇಕು? ಶಿವ, ಶಿವ ನನ್ನ ಹೆಸರು. ನೋ, ನಾನ್ ಏನ್ ಮಾಡ್ಬೇಕು ಅಂದ್ಕೋತೀನೋ ಅದನ್ನೇ ಮಾಡ್ತೀನಿ. ಈಗ ನೀನು ಜ್ವಾಲಾಮುಖಿ ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ 15 ನಿಮಿಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಲಡ್ಡು ಸಿಂಗ್ ಸರ್, ನೀವ್ ಇವ್ರನ್ನ ನೋಡ್ಕೊಳ್ಳಿ, ನಾನು ಈಗ್ಲೇ ಬರ್ತೀನಿ. ಎಸ್ ಸರ್. ಇಲ್ಲ, ನಾನು ಶಿವನಿಗೆ ಯಾಕೆ ಸರ್ ಅಂತ ಹೇಳ್ತಾ ಇದ್ದೀನಿ? ಶಿವ ತುಂಬಾ ದೊಡ್ಡ ಸಾಹಸ ಮಾಡಿ ಸಿಟಿಯನ್ನು ಕಾಪಾಡಿದಾನೆ. ಶಿವ, ನೀನು ಭರ್ಜರಿ ಸಾಹಸ ಮಾಡಿ ಇಡೀ ಊರನ್ನೇ ಕಾಪಾಡಿದ್ಯಾ. ನಾನ್ ನಿನ್ಗೆ ಗ್ರೇಟ್ ಸಲ್ಯೂಟ್ ಅಯ್ಯೋ